Hello students, welcome back to the next session that is on consignment accounts. Previous session ಅಲ್ಲಿ ಕನ್ಸೈನ್ಮೆಂಟ್ ಮೀನಿಂಗ್ ಕನ್ಸೈನ್ಮೆಂಟ್ ಅಲ್ಲಿ ಯಾವೆಲ್ಲ ಪರ್ಸನ್ಸ್ ಬರ್ತಾರೆ ಮತ್ತೆ ಕನ್ಸೈನ್ಮೆಂಟ್ ಮತ್ತೆ ಸೇಲ್ಸ್ ನಡುವೆ ಏನ್ ಡಿಫ್ರೆನ್ಸಸ್ ಇದೆ ಅದನ್ನ ತಿಳ್ಕೊಂಡಿದ್ವಿ. ಸೊ ಇನ್ ದಿಸ್ ಸೆಷನ್ ವಿ ಮೂವ್ ಆನ್ ಟು ದಟ್ ಸಮ್ ಇಂಪಾರ್ಟೆಂಟ್ ಟರ್ಮ್ಸ್ ಇನ್ ಕನ್ಸೈನ್ಮೆಂಟ್. ಸೊ ಕನ್ಸೈನ್ಮೆಂಟ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟರ್ಮ್ಸ್ ಬರ್ತವೆ ನಾವು ಪ್ರಾಬ್ಲಮ್ಸ್ ಮಾಡಬೇಕಾದ್ರೆ. ಸೊ ಆ ಇಂಪಾರ್ಟೆಂಟ್ ಟರ್ಮ್ಸ್ ಮೀನಿಂಗ್ ಏನು, ಯಾವಾಗ ಅದನ್ನ ಯೂಸ್ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. The first one is pro forma invoice. That when goods are dispatched, the consignor make out a pro forma invoice giving indication of the price of the goods at which the consignee thought to sell the goods. The pro forma invoice is in a statement which is similar to that fund invoice, but it is called pro forma because it does not make the consignee responsible to pay the amount named therein. Here that ಕನ್ಸೈನ್ಮೆಂಟ್ ಅಂತ ಬಂದಾಗ ಇಲ್ಲಿ ಕನ್ಸೈನರು ಕನ್ಸೈನಿಗೆ ಗೂಡ್ಸ್ ನ ಕಳಿಸ್ಕೊಡ್ತಾರೆ. ಸೊ ಈ ಗೂಡ್ಸ್ ಕಳಿಸ್ಕೊಟ್ಟಾಗ ಆ ಗೂಡ್ಸ್ ಕಳಿಸ್ಕೊಟ್ಟಿರಕ್ಕೆ ಒಂದು ಅಥೆಂಟಿಕೇಶನ್, ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಸೊ ಆ ಡಾಕ್ಯುಮೆಂಟ್ ನ ನಾವು ಏನಂತ ಕರಿತೀವಿ ಅಂತಂದ್ರೆ ಪ್ರೋ ಫಾರ್ಮಾ ಇನ್ವಾಯ್ಸ್ ಅಂತ. ಇಲ್ಲಿ ಪ್ರೋ ಫಾರ್ಮಾ ಇನ್ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ಏನಕ್ಕೋಸ್ಕರ ಇದನ್ನ ಪ್ರೋ ಫಾರ್ಮಾ ಇನ್ವಾಯ್ಸ್ ಅಂದ್ರೆ ಇಟ್ಸ್ ಜಸ್ಟ್ ಎ ಇಂಡಿಕೇಶನ್ ಆಫ್ ಪ್ರೈಸ್ ಆಫ್ ದ ಗೂಡ್ಸ್. ಸೊ ಕನ್ಸೈನಿಗೆ ಗೂಡ್ಸ್ ಕಳಿಸ್ಕೊಡೋದ್ರ ಜೊತೆಗೆ ಆ ಗೂಡ್ಸ್ ವ್ಯಾಲ್ಯೂ ಎಷ್ಟು ಮತ್ತೆ ಆ ಗೂಡ್ಸ್ ನ ಯಾವ ಪ್ರೈಸ್ ಅಲ್ಲಿ ಸೇಲ್ ಮಾಡಬೇಕು ಅನ್ನೋದನ್ನ ಇಂಡಿಕೇಶನ್ ಮಾಡಿ, ಮೀನ್ಸ್ ಅದನ್ನ ಗೈಡ್ಲೈನ್ಸ್ ಕೊಟ್ಟು ಕಳಿಸ್ಕೊಡ್ತಾನೆ. ಸೊ ಆ ಕಾರಣದಿಂದ ನಾವು ಈ ಇನ್ವಾಯ್ಸ್ ನಾವು ಏನಂತ ಕರಿತೀವಿ ಅಂದ್ರೆ ಪ್ರೋಫಾರ್ಮಾ ಇನ್ವಾಯ್ಸ್ ಅಂತ ಕರಿತೀವಿ. ಪ್ರೋ ಫಾರ್ಮಾ ಇನ್ವಾಯ್ಸ್ ಇಸ್ ಅ ಸ್ಟೇಟ್ಮೆಂಟ್ ವಿಚ್ ಇಸ್ ಸಿಮಿಲರ್ ಟು ದಟ್ ಆಫ್ ಆನ್ ಇನ್ವಾಯ್ಸ್. ಸೊ ನೀವು ಏನಾದ್ರು ಗೂಡ್ಸ್ ಅಥವಾ ಏನಾದ್ರು ಥಿಂಗ್ಸ್ ನ ಪರ್ಚೇಸ್ ಮಾಡಿದಾಗ ಶಾಪ್ ಅಲ್ಲಿ ಕೊಡುವಂತ ಏನ್ ರಿಸಿಪ್ಟ್ ಇರುತ್ತೆ, ಸೊ ಅದನ್ನ ಇನ್ವಾಯ್ಸ್ ಅಂತ ಕರಿತೀವಿ. ಸೊ ಪ್ರೋಫಾರ್ಮಾ ಇನ್ವಾಯ್ಸ್ ದಟ್ ಇಸ್ ಸಿಮಿಲರ್ ಟು ಇನ್ವಾಯ್ಸ್, ಬಟ್ ಇಯರ್ ದಟ್ ದಿಸ್ ರಿಸಿಪ್ಟ್ ಇಸ್ ಕಾಲ್ಡ್ ಆಸ್ ಪ್ರೋಫಾರ್ಮಾ ಇನ್ವಾಯ್ಸ್. ಯಾಕಂದ್ರೆ ಇಲ್ಲಿ ಕನ್ಸೈನಿ ರೆಸ್ಪಾನ್ಸಿಬಲ್ ಆಗೋದಿಲ್ಲ ಅಮೌಂಟ್ ಪೇ ಮಾಡೋದಕ್ಕೆ. ಯಾಕಂದ್ರೆ ಕನ್ಸೈನಿಗೆ ಗೂಡ್ಸ್ ಸೆಂಡ್ ಮಾಡಿದ ತಕ್ಷಣ ಅದನ್ನ ನಾವು ಸೇಲ್ಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಏನಂತ ಕನ್ಸಿಡರ್ ಮಾಡ್ತೀವಿ ಅಂದ್ರೆ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ ಅಂತ ಪ್ರೀವಿಯಸ್ ಸೆಷನ್ ನಾನು ಹೇಳಿದ್ದೆ. ಸೊ ಆ ಕಾರಣದಿಂದ ಇಲ್ಲಿ ಕಳಿಸುವಂತ ಇನ್ವಾಯ್ಸ್ ನಾವು ಪ್ರೋಫಾರ್ಮಾ ಇನ್ವಾಯ್ಸ್ ಅಂತ ಕರಿತೀವಿ. ಸೊ ಅಲ್ಲಿಗೆ ನಾವು ಕನ್ಸೈನ್ಮೆಂಟ್ ಅಲ್ಲಿ ಇನ್ವಾಯ್ಸ್ ಅನ್ನುವಂತ ವರ್ಡ್ ನ ಯೂಸ್ ಅದ್ರ ಬದಲು ಯೂಸ್ ಮಾಡ್ಬೇಕಂದ್ರೆ ಪ್ರೋಫಾರ್ಮಾ ಇನ್ವಾಯ್ಸ್ ಅನ್ನೋದನ್ನ ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಇನ್ನೂ ಕೂಡ ಅಲ್ಲಿ ಸೇಲ್ಸ್ ಅನ್ನೋದು ಕಂಪ್ಲೀಟ್ ಆಗಿರೋದಿಲ್ಲ. ಸೇಲ್ಸ್ ಯಾವಾಗ ಕಂಪ್ಲೀಟ್ ಆಗುತ್ತೆ ಅಂತಂದ್ರೆ when consignee sold that goods to customers. ಸೊ ಕಸ್ಟಮರ್ಸ್ಗೆ ಆ ಗೂಡ್ಸ್ ನ ಸೋಲ್ಡ್ ಮಾಡಿದಾಗ ಮಾತ್ರ ಅಲ್ಲಿ ಅದು ಸೇಲ್ಸ್ ಕಂಪ್ಲೀಟ್ ಆಗುತ್ತೆ. ಸೊ ಆ ಕಾರಣದಿಂದ ಇಲ್ಲಿ ಕನ್ಸೈನಿಗೆ ಗೂಡ್ಸ್ ನ ಸೆಂಡ್ ಮಾಡಬೇಕಾದ್ರೆ ಅದೊಂದು ಡಾಕ್ಯುಮೆಂಟ್ ರಿಸಿಪ್ಟ್ ನ ಏನ್ ಸೆಂಡ್ ಮಾಡ್ತಾನೆ ಆ ಸ್ಟೇಟ್ಮೆಂಟ್ ನ ನಾವು ಪ್ರೋಫಾರ್ಮಾ ಇನ್ವಾಯ್ಸ್ ಅಂತ ಕರಿತೀವಿ. The consignor generally mention a higher price than the cost so that consignee does not know the profit of the consignor. ಇಲ್ಲಿ ಕನ್ಸೈನಿಗೆ ಗೂಡ್ಸ್ ನ ಕಳಿಸ್ಕೊಡ್ಬೇಕಾದ್ರೆ ಆ ಏನು ಪ್ರೈಸ್ ಮೆನ್ಷನ್ ಮಾಡಿರ್ತಾನೆ ಅದು ಯೂಶುವಲ್ ಆಗಿ ಕಾಸ್ಟ್ ಗಿಂತ ಜಾಸ್ತಿ ಇರುತ್ತೆ. ಯಾಕಂದ್ರೆ ಪ್ರಾಫಿಟ್ ನ ಇನ್ಕ್ಲೂಡ್ ಮಾಡ್ಕೊಂಡಿರ್ತಾನೆ. ಅಂಡ್ ಮೋರ್ ಓವರ್ ಅಲ್ಲಿ ಕನ್ಸೈನರ್ ಎಷ್ಟು ಪ್ರಾಫಿಟ್ ಆಗ್ತದೆ ಅನ್ನೋದು ಕನ್ಸೈನಿಗೆ ಗೊತ್ತಾಗೋದಿಲ್ಲ. ಸೊ ಆ ತರ ಅವನು ಪ್ರೈಸ್ ನ ಫಿಕ್ಸ್ ಮಾಡಿ ಕಳಿಸ್ಕೊಟ್ಟಿರ್ತಾನೆ. ಸೊ ಈ ಸ್ಟೇಟ್ಮೆಂಟ್ ಗೆ ನಾವು ಪ್ರೋಫಾರ್ಮಾ ಇನ್ವಾಯ್ಸ್ ಅಂತ ಕರಿತೀವಿ. ಅಲ್ಲಿಗೆ ಪ್ರೋಫಾರ್ಮಾ ಇನ್ವಾಯ್ಸ್ ಆಫ್ ದ ಇಂಪಾರ್ಟೆಂಟ್ ಟರ್ಮ್ಸ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ಡ್ ಇನ್ ಕನ್ಸೈನ್ಮೆಂಟ್. ನೆಕ್ಸ್ಟ್ ಒನ್, ಡಿಫರೆನ್ಸ್ ಬಿಟ್ವೀನ್ ಇನ್ವಾಯ್ಸ್ ಅಂಡ್ ಪ್ರೋಫಾರ್ಮಾ ಇನ್ವಾಯ್ಸ್. ಸೊ ಇನ್ವಾಯ್ಸ್ ಅನ್ನೋದು ಬರೋದು ಸೇಲ್ಸ್ ಅಲ್ಲಿ, ಪ್ರೋಫಾರ್ಮಾ ಇನ್ವಾಯ್ಸ್ ಅಂತ ಬರೋದು ನಮ್ಮ ಕನ್ಸೈನ್ಮೆಂಟ್ ಅಲ್ಲಿ. ಅವುಗಳ ನಡುವೆ ಏನ್ ಡಿಫರೆನ್ಸಸ್ ಇದೆ ಅಂತ ನೋಡ್ಕೋಣ. ದ ಫಸ್ಟ್ ಒನ್, an invoice is prepared by the seller when goods are sold, but pro forma invoice is prepared by the consignor when the consignee consigns the goods to consignee. ಸೊ ಅಲ್ಲಿಗೆ ಇನ್ವಾಯ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಬರೋದು ನಮಗೆ ಸೇಲ್ಸ್ ಮಾಡಿದಾಗ. ಸೊ ಪ್ರೋ ಫಾರ್ಮಾ ಇನ್ವಾಯ್ಸ್ ಅನ್ನೋ ಕಾನ್ಸೆಪ್ಟ್ ಬರೋದು ಯಾವ್ದ್ರಲ್ಲಿ ಅಂದ್ರೆ ಕನ್ಸೈನ್ಮೆಂಟ್ ಅಲ್ಲಿ ನಾವು ಹೇಳ್ಬೋದು. ಸೆಕೆಂಡ್ ಒನ್, an invoice serve as an evidence of sales, but pro forma invoice merely serve as an evidence to consignment. So both invoice and pro forma invoice are the evidence, where the invoice is evidence for sales and the pro forma invoice is evidence for consignment.
ಸೇಲ್ಸ್ ಅಲ್ಲಿ ನಾವು ಎವಿಡೆನ್ಸ್ ಆಗಿ ಇನ್ವಾಯ್ಸ್ ನ ಯೂಸ್ ಮಾಡ್ತೀವಿ. ಅದೇ ತರ ಕನ್ಸೈನ್ಮೆಂಟ್ ಅಲ್ಲಿ ಪ್ರೊಫಾರ್ಮಾ ಇನ್ವಾಯ್ಸ್ ನ ಎವಿಡೆನ್ಸ್ ಆಗಿ ಯೂಸ್ ಮಾಡ್ಕೊಳ್ತೀವಿ. An invoice act as an accounting record for making entries in the books of accounts, but pro forma invoice does not act as an accounting record for making entries in the books of accounts. So with the help of invoice, we can make a transaction, enter the transaction in the books of accounts, but with the help of pro forma invoice, we want to enter the transaction. ಈಗ ಅರ್ಥ ಏನು ಅಂತಂದ್ರೆ, ಇನ್ವಾಯ್ಸ್ ನ ಯೂಸ್ ಮಾಡ್ಕೊಂಡು ಅದನ್ನ ಡಾಕ್ಯುಮೆಂಟ್ ಅಂತ ಯೂಸ್ ಟ್ರಾನ್ಸಾಕ್ಷನ್ ಗಳನ್ನ ಅಕೌಂಟ್ಸ್ ಗೆ ಎಂಟ್ರಿ ಮಾಡಬಹುದು. ಬಟ್ ಪ್ರೋಫಾರ್ಮಾ ಇನ್ವಾಯ್ಸ್ ನ ಇಟ್ಕೊಂಡು ನಾವು ಅದನ್ನ ಡಾಕ್ಯುಮೆಂಟ್ ಅಂತ ಬುಕ್ಸ್ ಆಫ್ ಅಕೌಂಟ್ಸ್ ಗೆ ಟ್ರಾನ್ಸಾಕ್ಷನ್ಸ್ ಗಳನ್ನ ಎಂಟ್ರಿ ಮಾಡೋಕ್ ಆಗೋದಿಲ್ಲ. ಇಟ್ ಜಸ್ಟ್ ಅನ್ ಎವಿಡೆನ್ಸ್ ಅಷ್ಟೇ. ನೆಕ್ಸ್ಟ್ ಒನ್, an invoice make the buyer of goods intended seller for the price stated in the invoice, but pro forma invoice does not make the consignee impotent to the consignor for the price mentioned in the pro forma invoice. So here that an invoice makes the buyer of goods intended to the seller for the price stated in the invoice. That means ಇಲ್ಲಿ ಇನ್ವಾಯ್ಸ್ ಅಲ್ಲಿ ಏನ್ ಅಮೌಂಟ್ ಮೆನ್ಷನ್ ಆಗಿರುತ್ತೆ ಪ್ರೈಸ್, ಅದೇ ರಿಯಲ್ ಪ್ರೈಸ್ ಆಗಿರುತ್ತೆ ಆ ಗೂಡ್ಸ್. ಬಟ್ ಕನ್ಸೈನ್ಮೆಂಟ್ ಅಲ್ಲಿ ಪ್ರೋಫಾರ್ಮಾ ಇನ್ವಾಯ್ಸ್ ಅಲ್ಲಿ ಮೆನ್ಷನ್ ಆಗಿರುವಂತ ಪ್ರೈಸ್ ರಿಯಲ್ ಪ್ರೈಸ್ ಆಗಿರೋದಿಲ್ಲ, ಅದು ಕನ್ಸೈನರ್ ಮಾತ್ರ ಗೊತ್ತಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್, an invoice is always made at the actual selling price, but pro forma invoice may be at the cost price or ಇನ್ವಾಯ್ಸ್ ಅಲ್ಲಿ ಇರುವಂತ ಪ್ರೈಸ್ ಅದು ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಆಗಿರುತ್ತೆ. ಬಟ್ ಪ್ರೋಫಾರ್ಮಾ ಇನ್ವಾಯ್ಸ್ ಅಲ್ಲಿ ಮೆನ್ಷನ್ ಮಾಡಿರುವಂತ ಆಕ್ಚುಯಲ್ ಸೆಲ್ಲಿಂಗ್ ಪ್ರೈಸ್ ಆಗಿರ್ಬೋದು ಅಥವಾ ಕಾಸ್ಟ್ ಪ್ರೈಸ್ ಆಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ದೀಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಇನ್ವಾಯ್ಸ್ ಅಂಡ್ ಪ್ರೋಫಾರ್ಮಾ ಇನ್ವಾಯ್ಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಟ್ಸ್ ಅಕೌಂಟ್ ಸೇಲ್ಸ್. ಏನ್ ನೋಡೋಣ, ಅಕೌಂಟ್ ಸೇಲ್ಸ್ ಅಂದ್ರೆ ಏನು ಅಂತ. ಪೀರಿಯಾಡಿಕಲಿ ದ ಕನ್ಸೈನಿ ವಿಲ್ ಸೆಂಡ್ ದ ಸ್ಟೇಟ್ಮೆಂಟ್ ಆಫ್ ಸೇಲ್ ಅಂಡ್ ಎಕ್ಸ್ಪೆನ್ಸಸ್ incurred, commission earned, and the consequent amount due to the consignor. Such a statement is made in the form known as account sales. An account sales may be defined as a statement prepared and sent by the consignee to the consignor at periodical travels, say 3 months or 6 months, detailing therein the goods payable and the net amount due from the consignee after deducting the advances, if any, paid already. ಸೊ ಅಕೌಂಟ್ ಸೇಲ್ಸ್ ಅಂದ್ರೆ ಸಿಂಪಲ್ ಆಗಿ ಏನ್ ಹೇಳ್ಬೋದು ಅಂತಂದ್ರೆ, ಕನ್ಸೈನರ್ಗೆ ಕಳಿಸ್ಕೊಡುವಂತ ಒಂದು ಡೀಟೇಲ್ ಸ್ಟೇಟ್ಮೆಂಟ್ ನ ನಾವು ಅಕೌಂಟ್ ಸೇಲ್ಸ್ ಅಂತ ಕರಿತೀವಿ. ಈ ಡೀಟೇಲ್ ಸ್ಟೇಟ್ಮೆಂಟ್ ಅಲ್ಲಿ ಏನಿರುತ್ತೆ ಅಂತಂದ್ರೆ, ಎಷ್ಟು ಸೇಲ್ಸ್ ಮಾಡಿದಾನೆ, ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ, ಅದಕ್ಕೆ ಎಷ್ಟು ಕಮಿಷನ್ ರಿಸೀವ್ ಮಾಡ್ತಾನೆ, ಅಂಡ್ ದೆನ್ ಅಡ್ವಾನ್ಸ್ ಏನಾದ್ರು ಪೇ ಮಾಡಿದ್ರೆ ಆ ಅಡ್ವಾನ್ಸ್ ಅಮೌಂಟ್ ಡಿಡಕ್ಟ್ ಮಾಡಿ ರಿಮೈನಿಂಗ್ ಅಮೌಂಟ್ ನ ಕನ್ಸೈನರ್ಗೆ ಎಷ್ಟು ಕೊಡಬೇಕಾಗುತ್ತೆ ಕನ್ಸೈನಿ ಅನ್ನುವಂತ ಒಂದು ಡೀಟೇಲ್ ಸ್ಟೇಟ್ಮೆಂಟ್ ನ ನಾವು ಅಕೌಂಟ್ ಸೇಲ್ಸ್ ಅಂತ ಕರಿತೀವಿ. ಇಲ್ಲಿ ಅಕೌಂಟ್ ಸೇಲ್ಸ್ ಅನ್ನುವಂತ ಒಂದು ಸ್ಟೇಟ್ಮೆಂಟ್ ನ ಯಾರು ಪ್ರಿಪೇರ್ ಮಾಡ್ತಾರೆ, ಕನ್ಸೈನಿ ಪ್ರಿಪೇರ್ ಮಾಡ್ತಾನೆ. ಇದನ್ನ ಯಾರು ಕಳಿಸ್ಕೊಡ್ತಾನೆ ಅಂದ್ರೆ ಕನ್ಸೈನರ್ಗೆ ಕಳಿಸ್ಕೊಡ್ತಾನೆ. ಸೊ ಇದರಲ್ಲಿ ಏನೆಲ್ಲ ಡೀಟೇಲ್ಸ್ ಇನ್ಕ್ಲೂಡ್ ಆಗಿದೆ, ಸೊ ಎಷ್ಟು ಸೇಲ್ಸ್ ಮಾಡಿದೀನಿ, ಅದಕ್ಕೆ ಎಷ್ಟು ಎಕ್ಸ್ಪೆನ್ಸಸ್ ಇನ್ಕರ್ಡ್ ಆಗಿದೆ, ಎಷ್ಟು ಕಮಿಷನ್ ಚಾರ್ಜ್ ಮಾಡಿದ್ದಾರೆ, ಅಂಡ್ ದೆನ್ ಎಷ್ಟು ಅಮೌಂಟ್ ನಾನು ನಿಮ್ಗೆ ಕೊಡಬೇಕು, ಅದು ಕನ್ಸೈನರ್ಗೆ ಎಷ್ಟು ಅಮೌಂಟ್ ನ ಕೊಡಬೇಕು ಅನ್ನೋ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಈ ಡೀಟೇಲ್ ಸ್ಟೇಟ್ಮೆಂಟ್ ನ ಅಕೌಂಟ್ ಸೇಲ್ಸ್ ಅಂತ ನಾವು ಕರಿತೀವಿ. ಕಮಿಷನ್ ಆರ್ ಕನ್ಸೈನಿ ರೆಮ್ಯುನರೇಷನ್. ಸೊ ಆಲ್ರೆಡಿ ಹೇಳ್ದಂಗೆ ಕನ್ಸೈನ್ಮೆಂಟ್ ಇಸ್ ಇನ್ ಸೇಲ್ಸ್ ಅಗ್ರಿಮೆಂಟ್ ಬಿಟ್ವೀನ್ ಕನ್ಸೈನಿ ಅಂಡ್ ಕನ್ಸೈನರ್ ಅಂತ ಹೇಳಿದೆ. ಸೊ ಕನ್ಸೈನಿ ಸುಮ್ಮನೆ ವರ್ಕ್ ಮಾಡ್ಕೊಡೋದಿಲ್ಲ. ಸೊ ಹಿ ಹ್ಯಾಸ್ ಟು ಚಾರ್ಜ್ ಸಮ್ ರೆಮ್ಯುನರೇಷನ್ ಆರ್ ಕಮಿಷನ್. ಸೊ ಹಾಗಾದ್ರೆ ಏನು ಅಂತ ನೋಡೋಣ. When the goods are sold by the consignee, he is paid a commission for his service at a fixed rate on the proceed of the goods sold by him. ಸೊ ಕನ್ಸೈನಿ ತಾನು ಏನ್ ವರ್ಕ್ ಮಾಡಿರ್ತಾನೆ ಆ ವರ್ಕ್ ಅವನು ರೆಮ್ಯುನರೇಷನ್ ತಗೊಳ್ತಾ ಇದ್ದಾನೆ, ಕಮಿಷನ್ ನ ತಗೊಳ್ತಾನೆ ಫಾರ್ ಇಸ್ ಸರ್ವಿಸ್ ಅಟ್ ಎ ಫಿಕ್ಸ್ಡ್ ರೇಟ್. ಅದು ಫಿಕ್ಸ್ಡ್ ರೇಟ್ ಆಗಿರುತ್ತೆ. 5%, 3%, 2% ಈ ತರ ಫಿಕ್ಸ್ಡ್ ಮಾಡಿರ್ತಾರೆ. ಆ ರೇಟ್ ಫಿಕ್ಸ್ಡ್ ಏನ್ ಮಾಡಿರ್ತಾರೆ ಆ ರೇಟ್ ಅಲ್ಲಿ ಕನ್ಸೈನಿ ತನ್ನ ರೆಮ್ಯುನರೇಷನ್ ಕಮಿಷನ್ ನ ಕನ್ಸೈನರ್ ಇಂದ ಪಡ್ಕೊಳ್ತಾನೆ. In addition to this commission, he is to be reimbursed for all expenses incurred by him in connection with the consignment. ಆ ಕಮಿಷನ್ ಜೊತೆಗೆ ಅದಲ್ಲದೆ ಬೇರೆ ಯಾವ್ದಾದ್ರು ಎಕ್ಸ್ಪೆನ್ಸಸ್ ಗಳನ್ನ ಇನ್ಕರ್ಡ್ ಮಾಡಿದ್ರೆ, ಅವನು ಎಕ್ಸಾಂಪಲ್ ಯಾವ್ದು ಟ್ಯಾಕ್ಸ್ ಪೇ ಮಾಡಿದ್ರೆ ಅಥವಾ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಪೆನ್ಸಸ್ ಇರ್ಬೋದು, ಗೋಡೌನ್ ರೆಂಟ್ ಇರ್ಬೋದು, ಈ ತರ ಎಕ್ಸ್ಪೆನ್ಸಸ್ ಗಳನ್ನೇನಾದ್ರು ಅವ್ನು ಮಾಡಿದ್ರೆ ಆ ಎಕ್ಸ್ಪೆನ್ಸಸ್ ರಿಯಂಬರ್ಸ್ಮೆಂಟ್ ಮಾಡೋ ರೈಟ್ಸ್ ಅವನಿಗಿದೆ. ಮೀನ್ಸ್ ಅದನ್ನ ಕನ್ಸೈನರ್ ಇಂದ ಇಸ್ಕೊಳ್ಳುವಂತ ರೈಟ್ಸ್ ಅವನ ಹತ್ರ ಅವನಿಗಿರುತ್ತೆ. ಯೂಶುವಲಿ ದೀಸ್ ಎಕ್ಸ್ಪೆನ್ಸಸ್ ಆರ್ ಇನ್ ದ ನೇಚರ್ ಆಫ್
Product charge, custom duty, carriage, government rate, advertisement, insurance of goods while is in the possession, ಎಕ್ಸೆಟ್ರಾ. ಸೊ ಈ ಎಕ್ಸ್ಪೆನ್ಸಸ್ಗಳನ್ನ ಅವನು ರಿಯಂಬರ್ಸ್ಮೆಂಟ್ ಮಾಡ್ಕೊಳ್ಳುವಂತ ರೈಟ್ಸ್ ಅವನಿಗಿರುತ್ತೆ. ಸೊ ಈ ರೈಟ್ಸ್ ಎಕ್ಸ್ಪೆನ್ಸಸ್ ಜೊತೆಗೆ ಅವನ ಸರ್ವಿಸ್ಗೆ ಅವನು ರೆಮ್ಯುನರೇಷನ್, ಆ ರೆಮ್ಯುನರೇಷನ್ ಕಮಿಷನ್ ಅಂತ ಕರಿತೀವಿ. ಇದರಲ್ಲಿ 3 ತರ ಕಮಿಷನ್ ಅವನಿಗೆ ಬರುತ್ತೆ. ಒಂದು ಸಿಂಪಲ್ ಕಮಿಷನ್, ಅಂಡ್ ಸೆಕೆಂಡ್ ಒನ್ ಡೆಲ್ ಕ್ರೆಡರ್ ಕಮಿಷನ್, ಅನದರ್ ಒನ್ ಇಸ್ ಓವರ್ ರೈಡಿಂಗ್ ಕಮಿಷನ್. ಸಿಂಪಲ್ ಕಮಿಷನ್ ಅಂದ್ರೆ ಏನು ಅಂತ ನೋಡೋಣ. ದಿಸ್ ಕಮಿಷನ್ ಇಸ್ ಜನರಲಿ ಫಿಕ್ಸ್ಡ್ ಸರ್ಟೆನ್ ಪರ್ಸೆಂಟೇಜ್ ಆನ್ ಗೂಡ್ಸ್ ಗ್ರಾಸ್ ಸೇಲ್ಸ್ ಪ್ರೊಸೀಡ್ಸ್ ಅಂತ ಹೇಳ್ತಾ ಇದ್ದಾನೆ. ಅವನೇನ್ ಸೇಲ್ಸ್ ಮಾಡಿರ್ತಾನೆ ಅದ್ರ ಮೇಲೆ ಜನರಲ್ ಆಗಿ ಕೊಡುವಂತ ಒಂದು ಫಿಕ್ಸ್ ರೇಟ್ ಆಫ್ ಕಮಿಷನ್ ಸಿಂಪಲ್ ಕಮಿಷನ್ ಅಂತ ಕರಿತೀವಿ. ಇದರಲ್ಲಿ ಬೇರೆ ತರ ಏನೇ ಬೇರೆ ಪೋರ್ಷನ್ಸ್ ಕೂಡ ಆಗಿರೋದಿಲ್ಲ. ಸೆಕೆಂಡ್ ಒನ್ ಇಸ್ ಡೆಲ್ ಕ್ರೆಡರ್ ಕಮಿಷನ್. Usually, the consignor advise the consignee to sell the goods consigned to him for cash only, because if such goods are sold on credit by the consignee, and if any amount become irrecoverable from the debtors, the loss will fall upon the consignor. So, usual ಆಗಿ ಕನ್ಸೈನರ್ ಏನ್ ಮಾಡ್ತಾನೆ ಅಂದ್ರೆ ಗೂಡ್ಸ್ ಕ್ಯಾಶ್ಗೆ ಸೇಲ್ ಮಾಡಿ ಅಂತ ಹೇಳ್ತಿರ್ತಾನೆ. ಯಾಕೆ ಅಂತಂದ್ರೆ ಗೂಡ್ಸ್ ನ ಕ್ರೆಡಿಟ್ ಅಲ್ಲಿ ಏನಾದ್ರು ಸೇಲ್ಸ್ ಮಾಡಿದಾಗ, ಸೊ ಆ ಕ್ರೆಡಿಟ್ ಅಲ್ಲಿ ಸೇಲ್ಸ್ ಪರ್ಚೇಸ್ ಮಾಡೋದು, ದಟ್ ಇಸ್ ಡೆಟಾರ್ಸ್ ಏನಾದ್ರು ಅಮೌಂಟ್ ಕೊಡಲಿಲ್ಲ, ಆ ಲಾಸ್ ಏನಾಗುತ್ತೆ ಕನ್ಸೈನರ್ ಬೀಳುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅವನು ಕ್ಯಾಶ್ ಅಲ್ಲಿ ಸೇಲ್ ಮಾಡಿ ಅಂತ ಹೇಳಿರ್ತಾನೆ. ಆಸ್ ದ ಕನ್ಸೈನಿ acted as an agent only affecting the sales, it does not become responsible for any debts. ಯಾಕಂದ್ರೆ ಯಾವುದೇ ರೀತಿ ಲಾಸ್ ಆದ್ರೆ ಅದು ಕನ್ಸೈನರ್ ಮೇಲೆ ಆಗುತ್ತೆ, ಕನ್ಸೈನಿ ಮೇಲೆ ಆಗೋದಿಲ್ಲ. ಬಟ್ ಸಮ್ಟೈಮ್ an arrangement is made between the consignor and consignee whereby later guarantee payment and undertake the responsibility for bad debts. ಸೊ ಈ ತರ ಇರುತ್ತೆ. ಬಟ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಕನ್ಸೈನರ್ ಒಂದ್ ಸಮ್ ಅರೇಂಜ್ಮೆಂಟ್ಸ್ ನ ಮಾಡ್ಕೊಳ್ತಾನೆ ಕ್ರೆಡಿಟ್ ಸೇಲ್ಸ್ ಮಾಡೋಕ್ಕೋಸ್ಕರ. ಅದರಲ್ಲಿ ಯಾವ ತರ ಮಾಡ್ತಾರೆ ಅಂತಂದ್ರೆ ಅದನ್ನ ಕನ್ಸೈನಿಗೆ ಅವನು ವಹಿಸ್ತಾನೆ. ಏನು ಕ್ರೆಡಿಟ್ ಸೇಲ್ಸ್ ಮಾಡಿದಾಗ ಆ ಕ್ರೆಡಿಟ್ ಸೇಲ್ಸ್ ನಿಂದ ಬರುವಂತ ಅಮೌಂಟ್ ನ ಕಲೆಕ್ಟ್ ಮಾಡಿಕೊಡುವಂತ ಜವಾಬ್ದಾರಿ ಕನ್ಸೈನಿ ಮೇಲೆ ಆಗ್ತಾನೆ. ಫಾರ್ ದಿಸ್ ಕನ್ಸೈನಿ ರಿಸೀವ್ ಅನ್ ಅಡಿಷನಲ್ ಕಮಿಷನ್. ಸೊ ಈ ಕಾರಣದಿಂದ ಆ ಕೆಲಸಕ್ಕೋಸ್ಕರ ಒಂದು ಅಡಿಷನಲ್ ಕಮಿಷನ್ ನ ರಿಸೀವ್ ಮಾಡ್ಕೊಳ್ತಾನೆ ಯಾರು, ಕನ್ಸೈನಿ. ಸೊ ಈ ಅಡಿಷನಲ್ ಕಮಿಷನ್ ನಾವೇನಂತ ಕರಿತೀವಿ ಅಂದ್ರೆ ಡೆಲ್ ಕ್ರೆಡರ್ ಕಮಿಷನ್ ಅಂತ ಕರಿತೀವಿ. ಸೊ ಈ ಡೆಲ್ ಕ್ರೆಡರ್ ಕಮಿಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಯಾವಾಗ ಬರುತ್ತೆ ಅಂದ್ರೆ ವೆನ್ ಕನ್ಸೈನಿ ಸೇಲ್ಸ್ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಿಸ್. ಸೊ ಕ್ರೆಡಿಟ್ ಬೇಸಿಸ್ ಮೇಲೆ ಗೂಡ್ಸ್ ನ ಸೇಲ್ ಮಾಡಿದಾಗ ಅಡಿಷನಲ್ ಕಮಿಷನ್ ಅವನು ತಗೊಳ್ತಾನೆ. ಅಡಿಷನಲ್ ಕಮಿಷನ್ ನಾವೇನಂತ ಕರಿತೀವಿ ಅಂದ್ರೆ ಡೆಲ್ ಕ್ರೆಡರ್ ಕಮಿಷನ್ ಅಂತ ತಗೋತೀವಿ. ಈ ಅಡಿಷನಲ್ ಕಮಿಷನ್ ತಗೊಂಡಾಗ ಸೊ ಅಲ್ಲಿ ಕನ್ಸೈನಿ ವಿಲ್ ರೆಸ್ಪಾನ್ಸಿಬಲ್ ಫಾರ್ ದ ಕ್ರೆಡಿಟ್ ಅಮೌಂಟ್. ಸೊ ಕ್ರೆಡಿಟ್ ಡೆಟಾರ್ಸ್ ಏನಾದ್ರು ಅಮೌಂಟ್ ಕೊಡ್ಲಿಲ್ಲ ಅಂತಂದ್ರೆ ಆ ಅಮೌಂಟ್ ನ ಕಲೆಕ್ಟ್ ಮಾಡಿ ಕೊಡುವಂತ ಜವಾಬ್ದಾರಿ ಯಾರ್ದಾಗಿರುತ್ತೆ ಅಂದ್ರೆ ಕನ್ಸೈನಿದಾಗಿರುತ್ತೆ. ಅಕಸ್ಮಾತ್ ಡೆಟಾರ್ಸ್ ಏನಾದ್ರು ಅಮೌಂಟ್ ನ ಪೇ ಮಾಡ್ಲಿಲ್ಲ ಅಂದ್ರೆ ಆ ಅಮೌಂಟ್ ನ ಕನ್ಸೈನರ್ಗೆ ಪೇ ಮಾಡಬೇಕಾಗುತ್ತೆ. ಸೊ ಫಾರ್ ದಿಸ್ ಪರ್ಪಸ್ ಈ ರಿಸೀವ್ ಅಡಿಷನಲ್ ಕಮಿಷನ್. ದಿಸ್ ಅಡಿಷನಲ್ ಕಮಿಷನ್ ಇಸ್ ಕಾಲ್ಡ್ ಆಸ್ ಡೆಲ್ ಕ್ರೆಡರ್ ಕಮಿಷನ್. ಸೊ ಡೆಲ್ ಕ್ರೆಡರ್ ಕಮಿಷನ್ ಅಂತ ಕರಿತೀವಿ. ಸೊ ದ ನೆಕ್ಸ್ಟ್ ಒನ್ ಇಸ್ ಓವರ್ ರೈಡಿಂಗ್ ಕಮಿಷನ್. ದಿಸ್ ಟೈಪ್ ಆಫ್ ಕಮಿಷನ್ ಇಸ್ ಅಲೌಡ್ ಟು ದ ಕನ್ಸೈನಿ ಇನ್ ಅಡಿಷನ್ ಟು ದ ನಾರ್ಮಲ್ ಕಮಿಷನ್ ದಟ್ ಈಸ್ ಆಸ್ ಡಿಸ್ಟ್ರಿಕ್ಟ್ ಫ್ರಮ್ ಡೆಲ್ ಕ್ರೆಡರ್ ಕಮಿಷನ್. The idea seems to be provide additional incentives to the consignee for the purpose of creating market for new product. So overriding commission ನ ಏನಕ್ಕೋಸ್ಕರ ಕೊಡ್ತಿದ್ದಾರೆ, ನ್ಯೂ ಮಾರ್ಕೆಟ್ ನ ಯೂಸ್ ಮಾಡ್ಕೊಡ್ಲಿ, ಹೊಸದಾಗಿ ಪ್ರಾಡಕ್ಟ್ ಸೇಲ್ಸ್ ನ ಎಕ್ಸ್ಪ್ಯಾಂಡ್ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಓವರ್ ರೈಡಿಂಗ್ ಕಮಿಷನ್ಸ್ ನ ಕೊಡ್ತಾರೆ. ದಟ್ ಮೀನ್ಸ್ ಎಕ್ಸ್ಟ್ರಾ ಅಡಿಷನಲ್ ಕಮಿಷನ್, ನಾರ್ಮಲ್ ಕಮಿಷನ್ ಅಡಿಷನಲ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕಮಿಷನ್ ಆಗ್ತಾನೆ. ಸೊ ಇನ್ ಆರ್ಡರ್ ಟು ಇನ್ಕ್ರೀಸ್ ದಟ್ ಸೇಲ್ಸ್, ಸೊ ದಿಸ್ commission is called as overriding commission. So this overriding commission is pay only for creating market for new products. So ಹೊಸದಾಗಿ ಬರುವಂತ ಪ್ರಾಡಕ್ಟ್ ಗಳಿಗೆ ಮಾರ್ಕೆಟ್ ನ ಕ್ರಿಯೇಟ್ ಮಾಡ್ಕೊಡಕ್ಕೋಸ್ಕರ ಕೊಡುವಂತ ಕಮಿಷನ್ ನ ಓವರ್ ರೈಡಿಂಗ್ ಕಮಿಷನ್ಸ್ ಅಂತ ಕರಿತೀವಿ. ಸೊ ಯೂಶುವಲ್ ಆಗಿ ನಾವು ಪ್ರಾಬ್ಲಮ್ ಅಲ್ಲಿ ಸಿಂಪಲ್ ಕಮಿಷನ್ ಮತ್ತೆ ಡೆಲ್ ಕ್ರೆಡರ್ ಕಮಿಷನ್ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಸಿಂಪಲ್ ಕಮಿಷನ್ ಅಂದ್ರೆ ಸೊ ಇಟ್ಸ್ ಅ ಕಮಿಷನ್ ಜನರಲಿ ಗಿವನ್ ಆನ್ ದ ನಾರ್ಮಲ್ ಸೇಲ್ಸ್ ಅಟ್ ಎ ಫಿಕ್ಸ್ಡ್ ರೇಟ್ ಆಫ್ ಪರ್ಸೆಂಟೇಜ್, ಫಿಕ್ಸ್ಡ್ ರೇಟ್ ಅಲ್ಲಿ ಅವ್ರು ಕೊಡುವಂತ ಕಮಿಷನ್ ಆಗಿರುತ್ತೆ. ಡೆಲ್ ಕ್ರೆಡರ್ ಕಮಿಷನ್ ಅಂದ್ರೆ ಫಾರ್ ಏನಕ್ಕೋಸ್ಕರ ಡೆಲ್ ಕ್ರೆಡರ್ ಕಮಿಷನ್ ಕೊಡ್ತೀವಿ ಅಂದ್ರೆ ವೆನ್ ದ ಕನ್ಸೈನಿ ಸೇಲ್ ದ ಗೂಡ್ಸ್ ಆನ್ ಕ್ರೆಡಿಟ್ ಬೇಸಿಸ್. ಸೊ ಈ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಸೊ ಯಾಕಂದ್ರೆ ಪ್ರಾಬ್ಲಮ್ ಅಲ್ಲಿ ನಾವು ಸಿಂಪಲ್ ಕಮಿಷನ್ ಮತ್ತೆ ಡೆಲ್ ಕ್ರೆಡರ್ ಕಮಿಷನ್ ಮೇಲೆ ನಾವು ಪ್ರಾಬ್ಲಮ್ಸ್ ನ ಮಾಡ್ತಾ ಹೋಗ್ತಿರ್ತೀವಿ. Move on to that next one is advance. Sometimes the consignor may ask the consignee to pay an advance for the part of the value of goods consigned. Consignee may send the advance in the form of draft or check.
If the consignee is not in a position to advance money, a bill may be drawn on the consignee. Consignor discount the bill and get the money. The amount of discount on the bill may be debited to consignee account and debited to discount account. Advance given by the consignee will be deducted from the sales proceeds. ಸೊ ಅಡ್ವಾನ್ಸ್ ಅಂದ್ರೆ ಅಡ್ವಾನ್ಸ್ ಆಗಿ ಕೊಡುವಂತ ಅಮೌಂಟ್. ಫಾರ್ ಎಕ್ಸಾಂಪಲ್, ಈಗ ಕನ್ಸೈನಿಗೆ ಗೂಡ್ಸ್ ನ ಸೆಂಡ್ ಮಾಡ್ತಾನೆ ಅಂತ ತಿಳ್ಕೊಳ್ಳಿ. ಸೊ ಆ ಗೂಡ್ಸ್ ಸೇಲ್ ಆಗ್ಬೇಕು ಅಂದ್ರೆ ಸ್ವಲ್ಪ ಒಂದು ಗ್ಯಾರಂಟಿಡ್ ಅಮೌಂಟ್ ಅವರು ಬೇಕಾಗಿರುತ್ತೆ. ಸೊ ಅಥವಾ ಕನ್ಸೈನರ್ ಎಗೈನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಐ ನೀಡ್ ಮನಿ. ಸೊ ಆ ಕಾರಣಕ್ಕೋಸ್ಕರ ಕನ್ಸೈನಿ ಏನ್ ಮಾಡ್ತಾನೆ, ಕನ್ಸೈನರ್ ಏನ್ ಮಾಡ್ತಾನೆ ಅಂದ್ರೆ ಕನ್ಸೈನಿ ಹತ್ರ ಸ್ವಲ್ಪ ಅಮೌಂಟ್ ನ ಈಸ್ಕೊಳ್ತಾನೆ ಅಡ್ವಾನ್ಸ್ ಆಗಿ. ಸೊ ಈ ಅಮೌಂಟ್ ನ ನಾವು ಎಂತ ಕರಿತೀವಿ, ಅಡ್ವಾನ್ಸ್ ಅಂತ ಕರಿತೀವಿ. ಸೊ ಅಡ್ವಾನ್ಸ್ ಕೊಡಕ್ಕೆ ಒಂಥರ ಅಮೌಂಟ್ ಇರಲಿಲ್ಲ ಅಂದ್ರೆ ಈ ಕ್ಯಾನ್ ಡ್ರಾ ಎ ಬಿಲ್. ಸೊ ಬಿಲ್ ಆಫ್ ಎಕ್ಸ್ಚೇಂಜ್ ನ ಡ್ರಾ ಮಾಡ್ತಾನೆ. ಆ ಬಿಲ್ ನ ಅವನು ಬ್ಯಾಂಕ್ ಅಲ್ಲಿ ಕನ್ಸೈನರ್ ಬ್ಯಾಂಕ್ ಅಲ್ಲಿ ಅದನ್ನ ಡಿಸ್ಕೌಂಟಿಂಗ್ ಮಾಡ್ಕೊಂಡಿರ್ತಾನೆ ಅಮೌಂಟ್ ಬೇಕಾದಾಗ. ಸೊ ದಿಸ್ ಅಮೌಂಟ್ ಇಸ್ ಕಾಲ್ಡ್ ಆಸ್ ಅಡ್ವಾನ್ಸ್ ಅಂತ ನಾವು ಕರಿಬಹುದು. ಸೊ ಕಮಿಂಗ್ ಟು ದಟ್ ಎಕ್ಸ್ಪೆನ್ಸಸ್ ಅಂತ ಬಂದಾಗ, ಇಲ್ಲಿ ಕನ್ಸೈನಿ ಕೆಲವೊಂದು ಎಕ್ಸ್ಪೆನ್ಸಸ್ ಗಳನ್ನ ಇನ್ಕರ್ ಮಾಡ್ತಾನೆ. ಆ ಎಕ್ಸ್ಪೆನ್ಸಸ್ ಗಳನ್ನ ಎರಡು ಪಾರ್ಟ್ ಆಗಿ ನಾವು ಡಿವೈಡ್ ಮಾಡ್ತೀವಿ. ದಟ್ ಈಸ್ ರೆಕರಿಂಗ್ ಅಂಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ. ಸೊ consignor and consignee have to incur some expenses for dispatching and selling the goods. These expenses may be either recurring or non-recurring expenses. ಸೊ ಕನ್ಸೈನ್ಮೆಂಟ್ ಮಾಡಬೇಕಾದ್ರೆ ಗೂಡ್ಸ್ ಸೇಲ್ಸ್ ಮಾಡಬೇಕಾದ್ರೆ ಕೆಲವೊಂದು ಎಕ್ಸ್ಪೆನ್ಸಸ್ ಗಳನ್ನ ಕನ್ಸೈನರ್ ಮತ್ತೆ ಕನ್ಸೈನಿ ಇಬ್ರು ಬೇರ್ ಮಾಡ್ತಾರೆ. ಸೊ ಆ ಎಕ್ಸ್ಪೆನ್ಸಸ್ ಗಳನ್ನ ನಾವು ರೆಕರಿಂಗ್ ಅಂಡ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು, ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ಅಂತ ನೋಡೋಣ. ರೆಕರಿಂಗ್ ಎಕ್ಸ್ಪೆನ್ಸಸ್ ಆರ್ ದ ಎಕ್ಸ್ಪೆನ್ಸಸ್ ವಿಚ್ ಆರ್ ಇನ್ಕರ್ಡ್ ಆನ್ ರೆಗ್ಯುಲರ್ ಬೇಸಿಸ್ ಇನ್ ದ ನಾರ್ಮಲ್ ಸೇಲ್ ಆಫ್ ಗುಡ್ಸ್ ಅಂಡ್ ಸರ್ವಿಸಸ್. ನಾರ್ಮಲ್ ಬೇಸಿಸ್ ಅಲ್ಲಿ ಇನ್ಕರ್ಡ್ ಆಗುವಂತ ಎಕ್ಸ್ಪೆನ್ಸಸ್ ಗಳನ್ನ ನಾವು ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸೊ ನಾರ್ಮಲ್ ಆಗಿ ಆಗುವಂತ ಎಕ್ಸ್ಪೆನ್ಸಸ್. ದಿಸ್ ಎಕ್ಸ್ಪೆನ್ಸಸ್ ಆರ್ ಇನ್ಕರ್ಡ್ ಆಫ್ಟರ್ ದ ಗೂಡ್ಸ್ ಹ್ಯಾವ್ ಬಿನ್ ರಿಸೀವ್ಡ್ ಅಟ್ ಕನ್ಸೈನೀಸ್ godown. These expenses are incurred regularly at fixed interval. Generally, these expenses are incurred after the goods have reached the place of business by consignee. They does not increase the value of goods. So recurring expenses ಅಂತಂದ್ರೆ ಸಿಂಪಲ್ ಆಗಿ ಹೇಳ್ಕೋಬೇಕು ಅಂದ್ರೆ ಎಕ್ಸ್ಪೆನ್ಸಸ್, ಯಾವ ಎಕ್ಸ್ಪೆನ್ಸಸ್ ಗಳು ಗೂಡ್ಸ್ ಕನ್ಸೈನಿ ಪ್ಲೇಸ್ ಗೆ ಬಂದಾದ್ಮೇಲೆ ಆಗುವಂತ ಎಕ್ಸ್ಪೆನ್ಸಸ್ ಗಳಾಗಿರ್ತವೆ, ಆ ಎಕ್ಸ್ಪೆನ್ಸಸ್ ಗಳನ್ನ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. Expenses which are occur after the goods which is arrived to consignee place. ಕನ್ಸೈನಿ ಪ್ಲೇಸ್ಗೆ ಗೂಡ್ಸ್ ಅರೈವ್ ಆದ್ಮೇಲೆ ಆಗುವಂತ ಎಕ್ಸ್ಪೆನ್ಸಸ್ ಗಳನ್ನ ನಾವು ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈ ರೆಕರಿಂಗ್ ಎಕ್ಸ್ಪೆನ್ಸಸ್ ಗಳು ಗೂಡ್ಸ್ ವ್ಯಾಲ್ಯೂನ ಇನ್ಕ್ರೀಸ್ ಮಾಡೋದಿಲ್ಲ. ಗೂಡ್ಸ್ ವ್ಯಾಲ್ಯೂಗೂ ಆ ಎಕ್ಸ್ಪೆನ್ಸಸ್ಗೂ ಯಾವುದೇ ರೀತಿ ಸಂಬಂಧ ಇರೋದಿಲ್ಲ. ಸೊ ಅಂತಹ ಎಕ್ಸ್ಪೆನ್ಸಸ್ ಗಳನ್ನ ನಾವು ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. Next one is non-recurring expenses. Non-recurring expenses are incurred from the beginning of the goods from the place of consignor to the place of consignee. ಅಲ್ಲಿಗೆ ರೆಕರಿಂಗ್ ಅಂಡ್ ನಾನ್ ರೆಕರಿಂಗ್ ಅಂತಂದ್ರೆ ಸಿಂಪಲ್ ಆಗಿ ಇದು ಮಾಡ್ಕೋಬೇಕು. ರೆಕರಿಂಗ್ ಅಂದ್ರೆ ಗೂಡ್ಸ್ ಯಾವೆಲ್ಲ ಎಕ್ಸ್ಪೆನ್ಸಸ್ ಗಳು ಗೂಡ್ಸ್ ಕನ್ಸೈನಿ ಪ್ಲೇಸಿಗೆ ಬಂದ್ ಆದ್ಮೇಲೆ ಆಗ್ತವೆ ಅಂತ ಎಕ್ಸ್ಪೆನ್ಸ್ ಗಳನ್ನ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂದ್ರೆ ಏನು ಅಂದ್ರೆ ಗೂಡ್ಸ್ ಮ್ಯಾನುಫ್ಯಾಕ್ಚರ್ ಆದಾಗಿಂದ ಹಿಡಿದು ಅದು ಕನ್ಸೈನಿ ವರೆಗೆ ಹೋಗುವವರೆಗೆ ಆಗುವಂತ ಎಕ್ಸ್ಪೆನ್ಸಸ್ ಗಳನ್ನ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. Hence all the expenses are incurred till the goods reach the godown of consignee are non-recurring expenses. Goods ಕನ್ಸೈನಿ ಗೋಡನ್ ವರೆಗೆ ಹೋಗುವವರೆಗೆ ಆಗುವಂತ ಎಲ್ಲಾ ಎಕ್ಸ್ಪೆನ್ಸಸ್ ಗಳನ್ನ ನಾವು ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಗೂಡ್ಸ್ ಕನ್ಸೈನಿ ಗೋಡನ್ ಬಂದಾದ್ಮೇಲೆ ಆಗುವಂತ ಎಕ್ಸ್ಪೆನ್ಸಸ್ ಗಳನ್ನ ರೆಕರಿಂಗ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಸಿಂಪಲ್ ಆಗಿ ಹೇಳ್ಕೊಳ್ಳಿ, ರೆಕರಿಂಗ್ ಅಂದ್ರೆ ಗೂಡ್ಸ್ ಕನ್ಸೈನಿ ಗೋಡೌನ್ಗೆ ಬಂದ ಮೇಲೆ ಆಗುವಂತ ಎಕ್ಸ್ಪೆನ್ಸಸ್. ನಾನ್ ರೆಕರಿಂಗ್ ಅಂದ್ರೆ ಗೂಡ್ಸ್ ಕನ್ಸೈನಿ ಗೋಡನ್ಗೆ ಬರಕ್ಕಿಂತ ಮುಂಚೆ ಆಗುವಂತ ಎಕ್ಸ್ಪೆನ್ಸಸ್ಗಳು. ಫಾರ್ ಎಕ್ಸಾಂಪಲ್ ನೋಡಿ, ಎಕ್ಸಾಂಪಲ್ ಆಫ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್: ಪ್ಯಾಕಿಂಗ್ ಚಾರ್ಜಸ್, ಟ್ರಾನ್ಸ್ಪೋರ್ಟ್ ಅಂಡ್ ಕ್ಯಾರೇಜ್, ಫಾರ್ವರ್ಡಿಂಗ್, ಡಕ್ ಡ್ಯೂಸ್, ಲ್ಯಾಂಡಿಂಗ್ ಚಾರ್ಜಸ್, ಫ್ರೈಟ್, ಇನ್ಶೂರೆನ್ಸ್. ಇವೆಲ್ಲ ಗೂಡ್ಸ್ ಕನ್ಸೈನಿ ಗೋಡನ್ ಬರಕ್ಕಿಂತ ಮುಂಚೆ ಆಗುವಂತ ಎಕ್ಸ್ಪೆನ್ಸಸ್ಗಳು. ಅಕೌಂಟಿಂಗ್ ಫಾರ್ ಲಾಸ್. ಸೊ ಇಲ್ಲೂ ಕೂಡ ಲಾಸ್ ಆಗುತ್ತೆ. ಯಾವ ತರ ಲಾಸ್ ಆಗುತ್ತೆ ಅಂದ್ರೆ ಎರಡು ತರ ಲಾಸ್ ಆಗುತ್ತೆ. ಒಂದು ನಾರ್ಮಲ್ ಲಾಸ್, ಇನ್ನೊಂದು ಅಬ್ನಾರ್ಮಲ್ ಲಾಸ್. ಸೊ ವೆನ್ ದ ಕನ್ಸೈನಿ ಸೆಂಡ್ ದ ಗೂಡ್ಸ್, ಲಾಸ್ ಮೇ ಅರೈಸ್ ಡ್ಯೂರಿಂಗ್ ಕನ್ಸೈನ್ಮೆಂಟ್ ಟ್ರಾನ್ಸಾಕ್ಷನ್. ಕನ್ಸೈನ್ಮೆಂಟ್ ಆಗ್ಬೇಕಾದ್ರೆ ಕೆಲವೊಂದು ಲಾಸಸ್ ಆಗ್ತವೆ. ಸಚ್ ಲಾಸ್ ಅಫೆಕ್ಟೆಡ್ ಕನ್ಸೈನರ್ ಅಕೌಂಟ್ ಅಂಡ್ ನಾಟ್ ಕನ್ಸೈನಿ ಅಕೌಂಟ್. ಸೊ ಕನ್ಸೈನರ್ ಮೇಕ್ ಸಮ್ ಎಂಟ್ರೀಸ್ ಅಂಡ್ ಅಡ್ಜಸ್ಟ್ಮೆಂಟ್ ಫಾರ್ ಲಾಸ್. ದ ಅಡ್ಜಸ್ಟ್ಮೆಂಟ್ ಡಿಪೆಂಡ್ಸ್ ಅಪಾನ್ ದ ಟೈಪ್ ಆಫ್ ಲಾಸ್. ದೀಸ್ ಲಾಸ್ ಆರ್ ಟೂ ಟೈಪ್ಸ್. ಸೊ ಈ ಲಾಸಸ್ ಯಾವಾಗ್ಲೂ ಕನ್ಸೈನರ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೆ ಕೆಲವೊಂದು ಎಂಟ್ರೀಸ್ ನಾನು ಕೊಡಬೇಕಾಗುತ್ತೆ.
ಸೊ 2 ತರ ಲಾಸ್ ಆಗುತ್ತೆ, ಒಂದು ನಾರ್ಮಲ್ ಲಾಸ್, ಇನ್ನೊಂದು ಅಬ್ನಾರ್ಮಲ್ ಲಾಸ್. ನಾರ್ಮಲ್ ಲಾಸ್ ಅಂದ್ರೆ ಏನಂತ ನೋಡೋಣ. When goods are lost or damaged due to normally expected but unavoidable causes such as a loss due to evaporation, leakage, dusting, drying, etc. These losses are called as normal loss. ಯಾವೆಲ್ಲ ಅನ್ಅವಾಯ್ಡಬಲ್ ಕಾಸಸ್ ಇಂದ ಆಗ್ತವೆ ಆ ಲಾಸಸ್ ನಾವು ನಾರ್ಮಲ್ ಲಾಸ್ ಅಂತ ಕರಿತೀವಿ. ಅದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲ. ಕಂಟ್ರೋಲ್ ಮಾಡಕ್ ಸಾಧ್ಯ ಇಲ್ಲದೆ ಇರುವಂತ ಕಾಸಸ್ ಗಳಿಂದ ಆಗುವಂತ ಲಾಸ್ ನ ನಾವು ನಾರ್ಮಲ್ ಲಾಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಎವಾಪರೇಷನ್, ಆವಿ ಆಗೋದು, ಲೀಕೇಜ್ ಆಗೋದು, ಡಸ್ಟಿಂಗ್ ಆಗ್ಬೋದು ಅಥವಾ ಡ್ರೈ ಆಗೋದು. ಸೊ ಈ ತರದಿಂದ ಆಗುವಂತ ಲಾಸಸ್ ಗಳನ್ನ ನಾವು ನಾರ್ಮಲ್ ಲಾಸ್ ಅಂತ ಕರಿತೀವಿ. ಅಂಡ್ ದೆನ್ ದೀಸ್ ಲಾಸ್ ಕೆನಾಟ್ ಬಿ ಅವಾಯ್ಡೆಡ್, ಅದನ್ನ ಅವಾಯ್ಡ್ ಮಾಡಕ್ ಸಾಧ್ಯ ಇಲ್ಲ. ಸಚ್ ಇನರೆಂಟ್ ಅಂಡ್ ಅನ್ಅವಾಯ್ಡಬಲ್ ಲಾಸಸ್ ಫ್ರಮ್ ಪಾರ್ಟ್ ಆಫ್ ದ ಕಾಸ್ಟ್ ಆಫ್ ಗೂಡ್ಸ್, ದಟ್ ಈಸ್ ಲಾಸ್ ಆನ್ ಅಕೌಂಟ್ ಆಫ್ ನಾರ್ಮಲ್ ಲಾಸ್ ಇಸ್ ಬಾರ್ನ್ ಬೈ ಗೂಡ್ಸ್ ಯೂನಿಟ್. ಇವು ನಾರ್ಮಲ್ ಆಗುವಂತ ಲಾಸ್. ಸೊ ಈ ನಾರ್ಮಲ್ ಲಾಸಸ್ ನ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಪ್ಲಸ್ total non-recurring expenses divided by total unit of goods sent minus normal loss unit ಅಂತ ಕರಿತೀವಿ. ಕನ್ಸೈನ್ಮೆಂಟ್ ಸ್ಟಾಕ್ ನ ನಾರ್ಮಲ್ ಲಾಸ್ ಆದಾಗ ಈ ಫಾರ್ಮುಲಾನ ಯೂಸ್ ಮಾಡಬೇಕಾಗುತ್ತೆ. ವೆನ್ ದೇರ್ ಇಸ್ ಎ ನಾರ್ಮಲ್ ಲಾಸ್, ದ ಫಾಲೋಯಿಂಗ್ ಫಾರ್ಮುಲಾ ಇಸ್ ಯೂಸ್ಡ್ ಫಾರ್ ಕ್ಯಾಲ್ಕುಲೇಟಿಂಗ್ ದ ಕನ್ಸೈನ್ಮೆಂಟ್ ಸ್ಟಾಕ್ ಅಂತ ಇದೆ. ಫಾರ್ಮುಲಾ ಇದು ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕ್ ಈಕ್ವಲ್ಸ್ ಟೋಟಲ್ ಕಾಸ್ಟ್ ಆಫ್ ಗೂಡ್ಸ್ ಸೆಂಟ್ ಪ್ಲಸ್ ಟೋಟಲ್ ನಾನ್ ರೆಕರಿಂಗ್ ಎಕ್ಸ್ಪೆನ್ಸಸ್ divided by total unit of goods sent minus normal loss unit. ಸೊ ಈ ಫಾರ್ಮುಲಾನ ಯೂಸ್ ಮಾಡಿ ಕನ್ಸೈನ್ಮೆಂಟ್ ಸ್ಟಾಕ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಸ್ ಅಬ್ನಾರ್ಮಲ್ ಲಾಸ್. when loss or damage of goods caused on unnatural and unexpected reasons, loss is treated as abnormal. ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸಸ್ ಗಳನ್ನ ಅಬ್ನಾರ್ಮಲ್ ಲಾಸ್ ಅಂತ ಕರಿತೀವಿ. It is expected loss and beyond the control of human beings. Loss of goods due to fire, flood, earthquake, war, theft, accident in transit, etc. This losses is called as abnormal loss. ಈ ತರದಿಂದ ಆಗುವಂತ ಲಾಸಸ್ ಗಳನ್ನ ನಾವೇನಂತ ಕರಿತೀವಿ, ಅಬ್ನಾರ್ಮಲ್ ಲಾಸ್ ಕರಿತೀವಿ. So it is calculated just like unsold stock of consignment and credited to consignment. ಇದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಹೇಗೆ ಇದು ಮಾಡೋದನ್ನ ನಾವು ಪ್ರಾಬ್ಲಮ್ ಮಾಡಬೇಕಾದ್ರೆ ತಿಳ್ಕೊಳ್ತಾ ಹೋಗೋಣ. And then non-recurring expenses of consignee, dues, duck dues, import duties, after carriage. These are the important things which are going to calculate while important things which are going to used in consignment accounts. So thank you for watching this. Thank you.